ಇದ್ದಕ್ಕಿದ್ದಂತೆ ಅವರ ಬದುಕಿನೊಳಕ್ಕೆ ವಸಂತ ಋತುವೊಂದು ದಾಪುಗಾಲಿಟ್ಟುಕೊಂಡು ಬಂದಂತಾಗಿ ಬಿಟ್ಟಿತು. ಪರೀಕ್ಷೆಯಲ್ಲಿ ಹಿಮವಂತ್ ಅಂದುಕೊಂಡದ್ದಕ್ಕಿಂತಲೂ ಚೆನ್ನಾಗಿ ಮಾಡಿದ್ದಳು ಪ್ರಾರ್ಥನಾ. ದಾವಣಗೆರೆಗೆ 2 ಸಲ ಓಡಾಡಿ ಬಂದ ಹಿಮವಂತ್ ಮೆಡಿಕಲ್ ಕಾಲೇಜಿನಲ್ಲಿ ಅವಳಿಗೆ ಸೀಟು ದೊರಕುವುದನ್ನು ಖಾತ್ರಿಪಡಿಸಿಕೊಂಡಿದ್ದ. ಕಾವೇರಿ ಮಾತು ತಪ್ಪುವುದು ಸಾಧ್ಯವೇ ಇರಲಿಲ್ಲ. ಎಲ್ಲರಿಗೂ ಸೇರಿದ, ಯಾರ ಸ್ವತ್ತೂ ಅಲ್ಲದ ಅಂಥ ಹೆಂಗಸರಲ್ಲಿ ಅದೊಂದು ತೆರನಾದ ವಿಲಕ್ಷಣ ನಿಯತ್ತು ಇರುತ್ತದೆ. ಅವರು ಯಾರನ್ನು ಬೇಕಾದರೂ ಮೋಸ ಮಾಡಬಲ್ಲರು, ತಮ್ಮನ್ನು ತಾವು ಮೋಸ ಮಾಡಿಕೊಳ್ಳುವುದಿಲ್ಲ. ಹಿಮವಂತನೆಂದರೆ ಕಾವೇರಿಯ ಪಾಲಿಗೆ ಅಕ್ಷರಶಃ ಆರಾಧ್ಯ ದೈವ. ಅವನು ಮನೆಯೊಳಕ್ಕೆ ಕಾಲಿಟ್ಟ ಗಳಿಗೆ ಅಂತಹದ್ದು. ದೈವಕ್ಕೆ ಮೋಸ ಮಾಡುವುದುಂಟೆ? ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರ ಪೈಕಿ ಕನಿಷ್ಠ ಪಕ್ಷ 3 ಜನ ಅವಳಿಗೆ ಖುದ್ದಾಗಿ ಗೊತ್ತು. ಅವರಲ್ಲಿ 2 ಕಾವೇರಿಯ ಮನೆಗೆ ವಾರಕ್ಕೊಮ್ಮೆಯಾದರೂ ಬರುತ್ತಾರೆ. ಆಡಳಿತ ಮಂಡಳಿಯ ಅಧ್ಯಕ್ಷ ಶಂಕರಪ್ಪ ಸಾವುಕಾರನಿಗೆ ಇದೇ ಕಾವೇರಿ ವರ್ಷಗಟ್ಟಲೆ ಹೆಂಡತಿಗಿಂತ ನಿಯತ್ತಾಗಿ ನಡೆದುಕೊಂಡಿದ್ದಾಳೆ. ಬಾಯಿ ಬಿಟ್ಟು ಕೇಳಿದರೆ ಏನನ್ನೂ ಇಲ್ಲವೆನ್ನುವುದಿಲ್ಲ. ಈಗೀಗ ವಯಸ್ಸಾಗಿದೆ, ಮೊದಲಿನಂತೆ ಇರುಳಾದರೆ ಸಾಕು. ಕಾರು ಹತ್ತಿಕೊಂಡು ಬಂದು ಬಿಡುವ ಉತ್ಸಾಹವಿಲ್ಲ. ಲಹರಿ ಬಂದಾಗ ಬರುತ್ತಾನೆ, 2 ಜಾವದಷ್ಟು ಹೊತ್ತು ಮನೆಯಲ್ಲಿದ್ದು ಹೋಗುತ್ತಾನೆ. ಆರೋಗ್ಯ ಸರಿ ಇಲ್ಲದಿದ್ದರೆ ಬರೋದು ಬೇಡ. ಸಾವುಕಾರು ಬಿಡುವಿದ್ದಾಗ ಹೇಳಿ ಕಳಿಸಿದ್ರೆ ನಾನೇ ಬರುತ್ತೇನೆ. ಅದೊಂದು ಸಂಜೆ ಶಂಕರಪ್ಪ ಸಾವುಕಾರನಿಗೆ ಫೋನು ಮಾಡಿ ಕೇಳಿದ್ದಳು ಕಾವೇರಿ. 100 ವರ್ಷ ಆಯಸ್ಸು ನಿನಗೆ, ಅಲ್ಲಿಗೆ ಬರಾಣ ಅಂತಿದ್ದೆ, ನೀನೇ ಕರೆದಂಗಾತು. ರಾತ್ರಿ ಉಂಬಕ್ಕೆ ಅಲ್ಲಿಗೆ ಬರ್ತೀನಿ ಬಿಡು ಅಂದಿದ್ದ ಸಾವುಕಾರ. ಅಂದ ವೇಳೆಗೆ ಬಂದು ಇದ್ದ. ಮೊದಲಿನಂತೆ ತಹತರಿಕೆಗಳಿಲ್ಲ. 2 ಲಾರ್ಜಿನಷ್ಟು ದುಬಾರಿ ವಿಸ್ಕಿ ಕುಡಿದು ಗುಬ್ಬಿ ಗಾತ್ರದ ಜೀವ ತಿನ್ನುವಷ್ಟು ಬಿಸಿ ಬಿಸಿ ಅನ್ನ ತಿಂದ. ಸೋಫಾದ ಮೇಲೆ ಕಾವೇರಿ ಕಸೂತಿ ಮಾಡಿ ಹೊದಿಸಿದ್ದ ಮೆತ್ತನೆಯ ಮೆಲುಹೊದಿಕೆಯನ್ನು ಬೆರಳುಗಳಿಂದ ಸವರುತ್ತಾ ನಿರಾಳವಾದ ಭಂಗಿಯಲ್ಲಿ ಆತ ಕುಳಿತಿದ್ದಾಗಲೇ ಕಾವೇರಿ ಪ್ರಾರ್ಥನಾಳ ಮೆಡಿಕಲ್ ಸೀಟಿನ ಸುದ್ದಿ ತೆಗೆದಿದ್ದಳು. ಇಂಥದ್ದನ್ನೆಲ್ಲ ಯಾವತ್ತೂ ಕೇಳಿದವಳಲ್ಲ. ಬೆಳ್ಳಿ ಬಂಗಾರ, ಸೈಟು, ಕಾರು, ದುಡ್ಡು ಕಾವೇರಿಯ ಕಸುಬಿನವರು ಕೇಳುವಂಥದ್ದೇ. ಆದರೆ ಮೆಡಿಕಲ್ ಸೀಟು ಯಾರಿಗೆ? ಇದ್ದೊಬ್ಬ ಮಗಳು ಮದುವೆಯಾಗಿ ಹೋಗಿದ್ದಾಳೆ. ಹೊಸಾದು ಬಂದೈತೇನು ಮನೆಗೆ ಮೆಡಿಕಲ್ ಓದಿಸೋದು? ವಿಸ್ಕಿಯಲ್ಲಿ ನೆಂದ ನಾಲಿಗೆ ತಡಬಡಿಸಿತ್ತು. ಇನ್ನೊಂದ್ಸಲ ಇಂಥ ಮಾತು ಅನ್ಗಿಂದಿ ಸಾವುಕಾರ. ದೇಶದಾಗ ನಿಂದೊಂದೇ ಅಲ್ಲ ಕಾಲೇಜು. ದುಡ್ಡು ಬಿಸಾಕಿದ್ರೆ ಯಾವನಾದರೂ ಸೀಟು ಕೊಡ್ತಾನೆ. ದುಡ್ಡು ದುಡಿಯೋದು ಹೆಂಗೆ ಅಂತ ನಿನಗಿಂತ ಚೆನ್ನಾಗಿ ನಂಗೆ ಗೊತ್ತು. ಕಾವೇರಿಯ ಧ್ವನಿಯಲ್ಲಿ ಹಾವು ಬುಸುಗುಟ್ಟಿದಂತಾಗಿತ್ತು. ಹಂಗ್ಯಾಕೆ ಸಿಟ್ಟಿಗೆದ್ದಿ? ತಮಾಸೆಗೆಂದೆ. 1 ಲಕ್ಷ ಇಸ್ಕೊ, ನೀನಿಷ್ಟು ಇಟ್ಕೋ, ನನಗೊಂದು 60 ಕೊಡು. ಪುಗ್ಸೆಟ್ಟೆ ಕೊಟ್ಟರೆ ಮೆಂಬರ್ಗಳು ಲಿಗಾಡ್ ಮಾಡ್ತಾರ. ಮಾತು ಮುಗಿಸಿದ್ದ ಶಂಕರಪ್ಪ ಸಾವುಕಾರ. ಹೆಂಗಸರೊಂದಿಗೆ ವಾದಕ್ಕಿಳಿಯುವ ಮನುಷ್ಯನೇ ಅಲ್ಲ, ಅದರಲ್ಲೂ ಕಾವೇರಿಯೊಂದಿಗೆ. ಅಲ್ಲೇನಿದ್ರೂ ಮೌನ ಬೇಟೆ. ಮಾತಿನ ಜವಾಬ್ದಾರಿಯನ್ನು ಅವಳಿಗೆ ಬಿಡಬೇಕು. ಶಂಕರಪ್ಪ ಸಾವುಕಾರ ಎದ್ದು ಹೋದ ಮಾರನೆಯ ದಿನ ಶಿವಮೊಗ್ಗಕ್ಕೆ ಸುದ್ದಿ ತಲುಪಿಸಿದ್ದಳು ಕಾವೇರಿ. ಹಿಮವಂತ್ ಬಯಸಿದ ಹುಡುಗಿ ಇರಬೇಕು ಪ್ರಾರ್ಥನಾ. ಅವನು ಮಾಡಿದ ಉಪಕಾರಕ್ಕೆ ಹಿಮವಂತನಿಂದ 60,000 ಪಡೆಯೋದು ಪಾಪವೇ. ಆದರೆ ಅವನ ದೃಷ್ಟಿಯಲ್ಲಿ ತನ್ನದು ಪಾಪಿಷ್ಟ ಸಂಪಾದನೆ. ಇವತ್ತು ಸುಳ್ಳು ಹೇಳಿ ತಾನೇ ಕೈಯಿಂದ 60,000 ಕೊಟ್ಟು ವ್ಯವಹಾರ ಮುಗಿಸಿಬಿಡಬಹುದು. ಆದರೆ ನಾಳೆ ಹಿಮವಂತನಿಗೆ ಗೊತ್ತಾಗದೇ ಇರುವುದಿಲ್ಲ. ಕಣ್ಣಲ್ಲೇ ಸುಟ್ಟು ಬಿಡ್ತಾನೆ. ಅವನ ಕೋಪವೇ ಅಂತಹದ್ದು. ಕಾವೇರಿಗೆ ಗೊತ್ತಿಲ್ಲವೇನು? ಅದು ಅವನ ಪ್ರೀತಿಗಿಂತ ತೀವ್ರವಾದದ್ದು, ಜಮದಗ್ನಿಯ ಕೋಪ. ಹಾಗೆ ದಾವಣಗೆರೆಯ ಕಾಲೇಜಿನಲ್ಲಿ ಪ್ರಾರ್ಥನಾಳಿಗೆ ಸೀಟು ಸಿಕ್ಕುವುದು ಖಚಿತವಾದ ದಿನವೇ ಸಂದಾಯ ಮಾಡಬೇಕಾದ ಮೊತ್ತ ಎಷ್ಟೆಂಬುದನ್ನು ಮಂಡಿ ಮರ್ಚೆಂಟ್ ಶಾಂತಪ್ಪನಿಗೆ ಸ್ಪಷ್ಟ ಧ್ವನಿಯಲ್ಲಿ ತಿಳಿಸಿ ಬಂದಿದ್ದ ಹಿಮವಂತ್. ತುಟಿ ಕೂಡ ಕೊಂಕಿಸದೆ ಒಪ್ಪಿಕೊಂಡಿದ್ದ ಶಾಂತಪ್ಪ. ಆ ಹೊತ್ತಿಗಾಗಲೇ ಕಾವೇರಿ ಲೇಔಟ್ ಎಂಬ ಹಕ್ಕಿ ಚಿನ್ನದ ಮೊಟ್ಟೆ ಇಡತೊಡಗಿತ್ತು. ಡೊನೇಷನ್ ಹಣದ ಜೊತೆಗೆ ಫೀಸು, ಪುಸ್ತಕ,
ಹಾಸ್ಟೆಲಿನ ಖರ್ಚು, ಬಟ್ಟೆ ಬರಿ ಆಗ್ಬೇಕಲ್ವಾ, 1,00,000 ಒಯ್ದ್ಬಿಡು ಹೇಮಣ್ಣ ಅಂದಿದ್ದ ಶಾಂತಪ್ಪ. ಮನೆಗೆ ಹಿಂತಿರುಗಿದ ಹೇಮವಂತನ ಮುಖದಲ್ಲಿ ಮೊಟ್ಟ ಮೊದಲ ಗೆಲುವಿನ ಆಯಾಸದಂತಹ ಸಂತೋಷವಿತ್ತು. ಗೆಜ್ಜೆ ಕಟ್ಟಿಕೊಟ್ಟ ನವಿಲಿನಂತಾಗಿದ್ದಳು ಪ್ರಾರ್ಥನಾ. ಹೀಮು ಅಂದವಳೆ ಅವನ ಅಪ್ಪಣೆ ಇಲ್ಲದೆ ಮೀರಿ ಅವನ ತೆಕ್ಕೆಗೆ ಬಿದ್ದು ಕೆನ್ನೆಗಳನ್ನು ಗಾಢವಾಗಿ ಮುತ್ತಿಕ್ಕಿದ್ದಳು. ಅವಳ ಸಂತೋಷಕ್ಕೆ ಹೇಮವಂತ್ ಭಂಗ ತರಲಿಲ್ಲ. ನನ್ನದೊಂದು ಚಿಕ್ಕ ಆಸೆ ಇದೆ. ಯಾವತ್ತೂ ಯಾವ ದೇವರಿಗೂ ಹರಿಕೆ ಕಟ್ಟಿಕೊಂಡವನಲ್ಲ. ಅವತ್ತು ಚನ್ನರಾಯಪಟ್ಟಣದಿಂದ ನಡೆದು ಬರೋ ಹಾದಿಲಿ ಒಂದು ಕಡೆ ಮಲಗಿದ್ವಲ್ಲ, ನಿಂಗೆ ನೆನಪಿದೆಯೋ ಇಲ್ವೋ? ಗವಿಮಠ ಅಂತಾರ ನೋಡು. ಚಲುವನಹಳ್ಳಿ ಗವಿಮಠ ಅಂತಲೂ ಕರೀತಾರೆ. ನಿಂಗೆ ಮೆಡಿಕಲ್ ಸೀಟು ಸಿಕ್ಕಿದ್ರೆ ಮತ್ತೆ ಅದೇ ಮಠಕ್ಕೆ ಬಂದು ಒಂದು ರಾತ್ರಿ ಗದ್ದುಗೆ ಕಡೆಗೆ ತಲೆ ಇಟ್ಟು ಮಲಗ್ತೀನಿ ಅಂತ ನನಗೆ ಗೊತ್ತಿಲ್ಲದೆ ಹೇಳ್ಕೊಂಡಿದ್ದೆ. ನಿಂಗೆ ಅಭ್ಯಂತರವಿಲ್ದಿದ್ರೆ ನಾಳೆ ಹೋಗಿ ನಾಡಿದ್ದು ಬಂದು ಬಿಡೋಣವಾ? ಮೆಲು ಧ್ವನಿಯಲ್ಲಿ ಕೇಳಿದ್ದ.